ನಮಸ್ಕಾರ, ನೀವು ನೋಡ್ತಾ ಇದ್ರೆ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಾಲೆ ಅಂದ ತಕ್ಷಣ ನಮಗೆ ನೆನಪಾಗೋದು ಪುಸ್ತಕ, ಪೆನ್ನು, ಬೆಂಚು, ಬೋರ್ಡು. ಆದ್ರೆ ಇಲ್ಲೊಂದು ಶಾಲೆಯ ಮಕ್ಕಳು ಪುಸ್ತಕ ಪಕ್ಕಕ್ಕಿಟ್ಟು ಕೆಸರು ಗದ್ದೆಗೆ ಧುಮುಕಿದ್ದಾರೆ. ಬೆವರು ಹರಿಸಿ ಅನ್ನ ಕೊಡುವ ರೈತನ ಕಷ್ಟ ಏನೆಂಬುದನ್ನು ಪ್ರಾಯೋಗಿಕವಾಗಿ ಅನುಭವಿಸಿದ್ದಾರೆ. ಇಡೀ ರಾಜ್ಯಕ್ಕೆ ಮಾಡೆಲ್ ಆಗುವಂತೆ ಈ ವಿನೂತನ ಕೃಷಿ ಪಾಠ ಆಯೋಜಿಸಿದ ಶಾಲೆ ಯಾವುದು? ಮಕ್ಕಳು ಗದ್ದೆಯಲ್ಲಿ ಕಳೆದ ಸಂಭ್ರಮದ ಕ್ಷಣಗಳು ಹೇಗಿತ್ತು ಗೊತ್ತಾ? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಪುಸ್ತಕದ ಪಾಠಕ್ಕೆ ಮಣ್ಣಿನ ಸ್ಪರ್ಶ, ಕಪ್ಪು ಹಲಗೆಯಿಂದ ಕೆಸರುಗದ್ದೆಯವರೆಗೆ, ಕೆಸರಿನ ವಾಸನೆ, ಕೈಯಲ್ಲಿ ಭತ್ತದ ಸಸಿ, ನೆಟ್ಟಿ ಮಾಡ್ಲಿಕ್ಕೆ ನಾವು ರೆಡಿ ಅಂದ ಮಕ್ಕಳು. ಒಂದಷ್ಟು ಕುತೂಹಲ, ಒಂದಷ್ಟು ಸಂಭ್ರಮ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಕುರ್ಲಿ ಗ್ರಾಮದ ಗದ್ದೆಯೊಂದರಲ್ಲಿ ಇಂದು ಮಾಮೂಲಿ ವಾತಾವರಣ ಇರಲಿಲ್ಲ. ಓದು ಬರಹವಷ್ಟೇ ಅಲ್ಲ, ಜೀವನಾಧಾರಿತ ಕೌಶಲ್ಯವೂ ಮುಖ್ಯ ಅನ್ನೋದನ್ನ ನಿರೂಪಿಸಲು ಕುರ್ಲಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಕೆಸರು ಗದ್ದೆಗೆ ಕಾಲಿಟ್ಟಿದ್ರು. ಮಣ್ಣಿನ ಜೊತೆ ಬೆರೆತ ಪುಟ್ಟ ಹೆಜ್ಜೆಗಳು, ರೈತನ ಶ್ರಮ ಅರಿತ ಶಾಲಾ ಮಕ್ಕಳು. ಹೌದು, ತರಗತಿಯ 4 ಗೋಡೆಗಳ ಮಧ್ಯೆ ಪಾಠ ಕೇಳ್ತಾ ಇದ್ದ ಮಕ್ಕಳು ಈಗ ನೇರವಾಗಿ ಗದ್ದೆಗಿಳಿದು ಕೃಷಿ ಕಾರ್ಯದ ಅನುಭವ ಪಡೆದಿದ್ದಾರೆ. ಕೃಷಿಯ ಮಹತ್ವವನ್ನ ಮಕ್ಕಳಿಗೆ ಪ್ರಾಯೋಗಿಕವಾಗಿ ಪರಿಚಯಿಸುವ ಉದ್ದೇಶದಿಂದ ಕುರ್ಲಿ ಶಾಲೆಯ ವತಿಯಿಂದ ವಿನೂತನ ಭತ್ತದ ನಾಟಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಸ್ವತಃ ಭತ್ತದ ಸಸಿಗಳನ್ನ ಕೈಯಲ್ಲಿ ಹಿಡಿದು ಗದ್ದೆಯಲ್ಲಿ ನಾಟಿ ಮಾಡೋ ಮೂಲಕ ಕೃಷಿ ಕಾರ್ಯದ ನೈಜ ಅನುಭವ ಪಡೆದುಕೊಂಡ್ರು. ಗದ್ದೆಗಿಳಿದ ಮಕ್ಕಳು ಹೊಸ ಅನುಭವ. ಭತ್ತದ ಸಸಿಯ ಜೊತೆ ಕೃಷಿಯ ಪಾಠ. ಎಸ್, ಗ್ರಾಮದ ಪ್ರಗತಿಪರ ಕೃಷಿಕ ಹಾಗೂ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದ ಗಣೇಶ್ ನಾಯಕ್ ಅವರ ಭತ್ತದ ಗದ್ದೆಯಲ್ಲಿ ಈ ವಿನೂತನ ನಾಟಿ ಕಾರ್ಯಕ್ರಮ ನಡೆಯಿತು. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ ಕುರ್ಸೆ, ಸದಸ್ಯರು, ಪೋಷಕರು ಮತ್ತು ನಿವೃತ್ತ ಯೋಧ ರಾಜೇಶ್ ಅವರ ತಂಡ ಮಕ್ಕಳಿಗೆ ವಿಶೇಷ ಕೃಷಿ ಪಾಠವನ್ನ ಮಾಡಿತು. ಸಾಮಾನ್ಯವಾಗಿ ಪುಸ್ತಕದಲ್ಲಿ ಓದುವ ಕೃಷಿಯ ವಿಚಾರಗಳು ಈ ಬಾರಿ ಮಕ್ಕಳಿಗೆ ನೇರವಾಗಿ ಗದ್ದೆಯಲ್ಲೇ ಅರ್ಥವಾಯಿತು. ಭತ್ತದ ನಾಟಿ ಮಾಡೋದು ಹೇಗೆ, ಸಸಿಗಳನ್ನ ಎಷ್ಟು ಅಂತರದಲ್ಲಿ ನೆಡಬೇಕು, ಗದ್ದೆಯನ್ನ ನಾಟಿಗೆ ಹೇಗೆ ಸಿದ್ಧಪಡಿಸಬೇಕು, ಈ ಎಲ್ಲ ವಿಚಾರಗಳನ್ನ ರೈತ ಗಣೇಶ್ ನಾಯಕ್ ಅವರು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾಗಿ ವಿವರಿಸಿದ್ರು. ಮಕ್ಕಳು ಕೂಡ ಅತ್ಯಂತ ಉತ್ಸಾಹದಿಂದ ನಾಟಿ ಕಾರ್ಯದಲ್ಲಿ ಭಾಗವಹಿಸಿದ್ದು ಗದ್ದೆಯಲ್ಲಿನ ಅವರ ಸಂಭ್ರಮವೇ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಬೋಲೋ ಭಾರತ್ ಮಾತಾ ಕಿ ಜೈ ಜವಾನ್, ಜೈ ಜವಾನ್. ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಮತಾ ರಾಘವೇಂದ್ರ ಅವರ ಮಾರ್ಗದರ್ಶನದಲ್ಲಿ ಶಿಕ್ಷಕಿಯರಾದ ವಾಣಿ ಭಟ್ ಹಾಗೂ ಸಂಧ್ಯಾ ಭಂಡಾರಿ ಅವರು ವಿದ್ಯಾರ್ಥಿಗಳಿಗೆ ನಾಟಿ ಕಾರ್ಯದ ಸಂದರ್ಭದಲ್ಲಿ ಮಾರ್ಗದರ್ಶನ ನೀಡಿದರು. ಪ್ರಸ್ತುತ ಮುಂಡಗೋಡು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂರ್ಲಿಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
ಇಲ್ಲಿ 38 ವಿದ್ಯಾರ್ಥಿಗಳಿದ್ದು ನನ್ನ ಜೊತೆಗೆ ಸಂಧ್ಯಾ ಭಂಡಾರಿ ಹಾಗೂ ವಾಣಿ ಭಟ್ಟಿ ನೀರಾವರಿ ಶಿಕ್ಷಕಿಯರು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಂತ ಯಕ್ಷಗಾನ ಹಾಗೂ ಯೋಗಾಸನಗಳ ಚಟುವಟಿಕೆಗಳನ್ನು ಸಹ ಮಾಡಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಇಲ್ಲಿಯ ಮಕ್ಕಳು ಕೃಷಿಕರ ಮಕ್ಕಳಾಗಿರೋದ್ರಿಂದ ಅವರಿಗೆ ಕೃಷಿಯ ಮಹತ್ವ ಮತ್ತು ರೈತರ ಶ್ರಮದ ಬಗ್ಗೆ ಅರಿವು ಮೂಡಿಸಲು ಸಹ ಪ್ರತಿ ವರ್ಷವೂ ಸಹ ನಾವು ನಾಟಿ ಗದ್ದೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು, ಈ ವರ್ಷವೂ ಸಹ ನಾಟಿ ಗದ್ದೆ ಕಾರ್ಯಕ್ರಮ ನಡೆದಿದ್ದು ಮಕ್ಕಳಿಗೆ ಸಾವಯವ ಕೃಷಿಯ ಮಹತ್ವದ ಅರಿವನ್ನು ಸಹ ಮೂಡಿಸಿದ್ದೇವೆ. ಒಟ್ಟಾರೆಯಾಗಿ ಇಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಅವರ ಎಲ್ಲರ ಸಹಕಾರದಿಂದಾಗಿ ಉತ್ತಮ ಕಲಿಕಾ ವಾತಾವರಣ ನಿರ್ಮಿಸಬೇಕೆಂಬ ಉದ್ದೇಶ ಸಹ ಈಡೇರ್ತಾ ಇದೆ. ಸಾವಯವ ಕೃಷಿಯತ್ತ ಮಕ್ಕಳ ಹೆಜ್ಜೆ. ಮಣ್ಣಿನ ಫಲವತ್ತತೆ, ಮಕ್ಕಳ ಅರಿವು. ಇನ್ನು ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಅಂದ್ರೆ ಸಾವಯವ ಕೃಷಿಯ ಪಾಠ. BSF ನಿವೃತ್ತ ಯೋಧ ರಾಜೇಶ್ ಅವರು ಮಕ್ಕಳಿಗೆ ಹಾಗೂ ರೈತರಿಗೆ ರಾಸಾಯನಿಕ ಗೊಬ್ಬರದ ಅಪಾಯ ಮತ್ತು ಸಾವಯವ ಕೃಷಿಯ ಅಗತ್ಯತೆಯನ್ನ ಪ್ರಾತ್ಯಕ್ಷಿಕೆ ಮೂಲಕ ಮನವರಿಕೆ ಮಾಡಿಕೊಟ್ರು. ಇದೇ ಸಂದರ್ಭದಲ್ಲಿ ಎಡ್ ಶಾಪ್ ರಿಟೇಲ್ ಸಾವಯವ ಕಂಪನಿಯ ವತಿಯಿಂದ ಭತ್ತದ ನಾಟಿ ಮಾಡ್ತಾ ಇದ್ದ ರೈತರಿಗೆ ಸಾವಯವ ಗೊಬ್ಬರವನ್ನ ಉಚಿತವಾಗಿ ವಿತರಿಸಲಾಯಿತು. ಕೃಷಿ ಉಳಿದ್ರೆ ಬದುಕು ಉಳಿಯತ್ತೆ. ಸರ್ಕಾರಿ ಶಾಲೆಯ ವಿಭಿನ್ನ ಪ್ರಯತ್ನ. ಕೃಷಿ ಪಾಠಕ್ಕೆ ಭರ್ಜರಿ ಮೆಚ್ಚುಗೆ. ಗ್ರಾಮಸ್ಥರು, ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ಒಟ್ಟಾಗಿ ನಿಂತು ಮಕ್ಕಳ ಈ ಉತ್ಸಾಹಕ್ಕೆ ಬೆನ್ನೆಲುಬಾಗಿ ನಿಂತರು. ಖಾಸಗಿ ಶಾಲೆಗಳ ಜಂಜಾಟದ ನಡುವೆ ಸರ್ಕಾರಿ ಶಾಲೆಯೊಂದು ಇಂತಹ ಪ್ರಾಯೋಗಿಕ ಮತ್ತು ಮೌಲ್ಯಯುತ ಶಿಕ್ಷಣ ನೀಡುತ್ತಿರುವುದಕ್ಕೆ ಗ್ರಾಮಸ್ಥರು ಮೆಚ್ಚುಗೆಯ ಮಹಾಪೂರವನ್ನೇ ಹರಿಸಿದ್ದಾರೆ. ಅನ್ನದ ಪ್ರತಿ ತುತ್ತಿನ ಬೆಲೆ ತಿಳಿಯಲು, ರೈತನ ಶ್ರಮವನ್ನ ಗೌರವಿಸಲು ಕುರ್ಲಿ ಶಾಲೆಯ ಈ ಸಾಹಸ ಇಡೀ ಗ್ರಾಮೀಣ ಶಿಕ್ಷಣ ವ್ಯವಸ್ಥೆಗೆ ಹೊಸ ಆಯಾಮ ನೀಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಟ್ನಲ್ಲಿ ಕುರ್ಲಿ ಸರ್ಕಾರಿ ಶಾಲೆಯ ಈ ಕಾರ್ಯಕ್ರಮ ಕೇವಲ ಭತ್ತದ ನಾಟಿ ಕಾರ್ಯಕ್ರಮವಾಗಿರಲಿಲ್ಲ. ಮಕ್ಕಳನ್ನ ಕೃಷಿಯೊಂದಿಗೆ ಬೆಸೆಯುವ, ರೈತರ ಪರಿಶ್ರಮವನ್ನ ಅರ್ಥ ಮಾಡಿಸುವ, ಮಣ್ಣಿನ ಮಹತ್ವವನ್ನ ತಿಳಿಸುವ ಮತ್ತು ಸಾವಯವ ಕೃಷಿಯ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ವಿಶೇಷ ಪ್ರಯತ್ನವಾಗಿತ್ತು. ಶಾಲಾ ಶಿಕ್ಷಣದ ಜೊತೆಗೆ ಜೀವನಾಧಾರಿತ ಕೌಶಲ್ಯಗಳನ್ನ ಮಕ್ಕಳಿಗೆ ಕಲಿಸಬೇಕು ಎಂಬುದಕ್ಕೆ ಈ ವಿನೂತನ ಕಾರ್ಯಕ್ರಮ ಉತ್ತಮ ಉದಾಹರಣೆಯಾಗಿದೆ. ಇಂತಹ ವಿಭಿನ್ನ ಪ್ರಯತ್ನಗಳು ಪ್ರತಿಯೊಂದು ಶಾಲೆಯಲ್ಲೂ ನಡೆಯಲಿ ಅನ್ನೋದೇ ಎಲ್ಲರ ಆಶಯ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.